ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸ್ ಕಮಿಷನರ್ ದಯಾನಂದ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನಟ ದರ್ಶನ್ ಅಂಡ್ ಗ್ಯಾಂಗ್. ಆರೋಪಿಗಳನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಬಿ ದಯಾನಂದ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೊಲೀಸ್ ಕಮಿಷನರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆರೋಪಿಗಳ ವಿಚಾರಣೆಯನ್ನ ಬಿ ದಯಾನಂದ್ ನಡೆಸ್ತಾ ಇದ್ದಾರೆ. ಪೊಲೀಸರ ಬಳಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಮಿಷನರ್ ದಯಾನಂದ್ ಅವರು ಪಡ್ಕೊಂಡಿದ್ದಾರೆ. ತನಿಖೆ ಯಾವ ರೀತಿ ನಡೀತಾ ಇದೆ, ಯಾವ ಹಂತ ತಲುಪಿದೆ, ಆರೋಪಿಗಳು ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನ ಪಡೆಯೋದಕ್ಕೆ ಸ್ವತಃ ಸ್ಟೇಷನ್ಗೆ ಪೊಲೀಸ್ ಕಮಿಷನರ್ ಅವರೇ ಆಗಮಿಸಿದ್ದಾರೆ. ಆ ಬಳಿಕ ಗೃಹ ಸಚಿವ ಸಿಎಂಗೆ ವರದಿಯನ್ನ ಕಮಿಷನರ್ ನೀಡ್ತಾರೆ. ದಯಾನಂದ್ ಬಹಳ ಖಡಕ್ ಆಫೀಸರ್ ಅಂತಾನೆ ಹೆಸರನ್ನ ಪಡ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಯನ್ನ ಸ್ವತಃ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ನಡೆಸಿದ್ದಾರೆ. ಇವತ್ತು ನಡೆಸ್ತಾ ಇದ್ದಾರೆ. ಭೇಟಿ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾರು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ತನಿಖಾಧಿಕಾರಿಗಳಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವ ಹಂತದಲ್ಲಿ ತನಿಖೆ ಸಾಗ್ತಾ ಇದೆ, ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಮಿಷನರ್ ಹೋಗಿ ನಂತರ ಸಿಎಂ ಹಾಗೂ ಗೃಹ ಸಚಿವರಿಗೆ ಅದರ ವರದಿಯನ್ನ ನೀಡುತ್ತಾರೆ. ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ಸದ್ಯ ದಯಾನಂದ್ ಅವರು ಪೊಲೀಸ್ ಕಮಿಷನರ್ ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆರೋಪಿಗಳ ಜೊತೆ ಮಾತನಾಡ್ತಾ ಇದ್ರು, ಒಂದಷ್ಟು ವಿಚಾರಣೆ ಕೂಡ ನಡೆಸಿದ್ದಾರೆ. ಪವಿತ್ರ ಗೌಡರನ್ನು ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ವಿಚಾರಣೆ ನಡೀತಾ ಇದೆ, ಏನಾಗ್ತಾ ಇದೆ ಅಲ್ಲಿ? ಎಸ್ ಸಿಂಧೂರ, ಬೆಳಗ್ಗೆ ಸುಮಾರು 9:15ಕ್ಕೆ 9:15ರಿಂದ 9:20ಕ್ಕೆ ಇಲ್ಲಿ ಕಮಿಷನರ್ ಬಿ ದಯಾನಂದ್ ಅವರು ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ಆರೋಪಿಗಳನ್ನ ಇರಿಸಿ ತನಿಖೆ ನಡೆಸ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬಂದು, ಅಂದ್ರೆ ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಯಾವ ತೀವ್ರಗತಿಯಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಅವರಿಂದ ಮಾಹಿತಿಯನ್ನ ಪಡ್ಕೊತಾ ಇದ್ದಾರೆ. ಯಾಕಂದ್ರೆ ಆರೋಪಿಗಳಿಗೆ ಅಂದ್ರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರಿಗೆ ಒಂದಷ್ಟು ಪ್ರೆಷರೈಸ್ ಜಾಸ್ತಿ ಆಗ್ತಿದೆಯಂತೆ ಸಿಎಂ ಅವರಿಗೆ. ಒಂದಷ್ಟು ಮಾಜಿ ಹಾಲಿ MLAಗಳು, MP ಗಳು, ಮಿನಿಸ್ಟರ್ಗಳು ಸೇರಿದಂತೆ, ಸಂಸದರು ಸೇರಿದಂತೆ ಸಾಕಷ್ಟು ಜನ ಪ್ರೆಷರ್ ಆಗ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರನ್ನ ಇದರಿಂದ ಕೈ ಬಿಡಬೇಕು ಅಥವಾ ಅವರನ್ನ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬಾರ್ದು ಅಂತಕ್ಕಂಥ ಒತ್ತಡಗಳು ಜಾಸ್ತಿ ಆಗ್ತಿದೆಯಂತೆ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ಇದು ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಬಾರ್ದು, ತನಿಖೆ ಸ್ಪಷ್ಟವಾಗಿ ನಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುಮಾರು 1 ಗಂಟೆಯ ಕಾಲದಿಂದ ಒಳಗಡೆ ತನಿಖೆ ನಡೆಸ್ತಾ ಇರ್ತಕ್ಕಂಥ ತನಿಖಾ ಆಫೀಸರ್ಗಳ ಜೊತೆಗೆ ಕಮಿಷನರ್ ಅವರು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಆರೋಪಿಗಳನ್ನ ಏನು ಇಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ, ಅದರ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥ ನಾವು ಮಾಧ್ಯಮಗಳಿರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಯಾಕಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅವರು ಕೂಡ ಕಾಂಪೌಂಡ್ ಗೋಡೆಗಳನ್ನ ಹಾರಿ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನ ಚಿತ್ರಿಸುವಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿ ಏನು ಶುಭ ಸಮಾರಂಭಗಳಿಗೆ ಆಗ್ತಕ್ಕಂಥ ಒಂದು ಪೆಂಡಾಲ್ ಟೆಂಟ್ ಹೌಸ್ ನ ತರಿಸಿ ಇಲ್ಲಿ ಸೈಡ್ ವಾಲ್ಗಳನ್ನ ಕಟ್ಟಿಸುವಂತ ಒಂದು ಕಾರ್ಯ ನಡೀತಾ ಇದೆ. ಸೊ ಕಂಪ್ಲೀಟ್ ಅಂದ್ರೆ ಸೈಡ್ ವಾಲ್ಗಳಿಂದ ಇಡೀ ಸ್ಟೇಷನ್ ನ ಮುಚ್ಚುವಂತ ಕಾರ್ಯ ಕೂಡ ನಡೀತಾ ಇದೆ. ಇನ್ನು ಆರೋಪಿ ನಂಬರ್ 13 ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತೆ ಅವರಿಗೆ ಸಹಕರಿಸಿದಂತ ಸುಮಾರು 3-4 ಜನರನ್ನ ಏನು ಈಗ ಅವರಿಗೆ ಒಂದು ಬಲೆ ಬೀಸಿರ್ತಕ್ಕಂಥದ್ದು ಪೊಲೀಸರು. ಆ 3-4 ಜನ ಸಿಕ್ಕಿದ ನಂತರ ಆರೋಪಿ 13 ಆಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಅಲ್ಲಿ ಏನು ಕಿಡ್ನಾಪ್ ಮಾಡಿದಂತಹ ಚಿತ್ರದುರ್ಗ ಸ್ಥಳಕ್ಕೆ ಕರೆದೊಯ್ದು ರೇಣುಕಾಸ್ವಾಮಿ ಅವರನ್ನ ಏನು ಅಪೋಲೋ ಫಾರ್ಮಸಿಯಿಂದ ಹೊರಗಡೆ ಬಂದ ನಂತರ ಅವರು ಹೆಂಗೆ ಕಿಡ್ನಾಪ್ ಮಾಡಿದ್ರು ಅಂತಕ್ಕಂಥ ಒಂದು ಸ್ಥಳ ಮಾಜರಿಗೆ ಹೋಗುವಂತ ಕಾರ್ಯ ಕೂಡ ನಡೆಯುತ್ತೆ ಅನ್ಬೋದು ಸಿಂಧೂರ. ಓಕೆ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ನಿಮ್ಮೆಲ್ಲ ಮಾಹಿತಿಗಾಗಿ. We'll be right back.